अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। ಶ್ರೀಮಾನ್ ನಿಗಮಂತ ತತ್ವರತ್ನಾವಳಿ ಇದರಲ್ಲಿ 8ನೇ ವಾಕ್ಯ. ಈ ஜீவதத்துவம் வாதேயத்வா விதேயத்வா சேஷத்வா நியமத்தாலே உடன்மிசை உயிரின கலந்து நிற்கிற உயர்நலம் உடையவனுக்கு தன் உடம்பும் தானும் உடம்பாய் இருக்கும். ಈ ಜೀವತತ್ವ ಜೀವಾತ್ಮನನ್ನು ಆಧೇಯತ್ವ ವಿಧೇಯತ್ವ ಮತ್ತು ಶೇಷತ್ವ ಎಂಬ ನಿಯಮಗಳಿಂದ ದೇಹದೊಡನೆ ಸೇರಿರುವ ಆತ್ಮನಂತೆ ಎಲ್ಲೆಲ್ಲಿಯೂ ತಿಳಿಯದಂತೆ ಇರುವ ಮತ್ತು ನಿಗಲಿಲ್ಲದ ಅತಿ ಕಲ್ಯಾಣಮಯವಾದ ಆನಂದವೇ ಮೊದಲಾದ ಅನಂತ ಕಲ್ಯಾಣ ಗುಣಗಳೊಂದಿಗೆ ತನ್ನ ದೇಹವು ತಾನು ಶರೀರವಾಗಿರುವುದು. ಜೀವಾತ್ಮನ ದೇಹವು ಜೀವಾತ್ಮನಿಗೆ ಆಧೇಯವೂ ವಿಧೇಯವೂ ಮತ್ತು ಶೇಷವೂ ಆಗಿದೆ. ಜೀವನ ಇಲ್ಲದಿದ್ರೆ ಶರೀರ ಇರುವುದಿಲ್ಲ, ಅದು ಶವ ಅನ್ನಿಸ್ಕೊಳ್ಳುತ್ತೆ, ನಾಶವಾಗುತ್ತೆ. ಜೀವಾತ್ಮನು ನೆನೆಸಿದಂತೆ ಶರೀರವನ್ನು ತನ್ನ ಪ್ರಯೋಜನಕ್ಕಾಗಿ ಬಳಸಬಹುದು. ಶರೀರದ ಮೇಲೆ ಆತ್ಮ ಅವಲಂಬಿಸಿದ್ದೇನೋ ಅಥವಾ ಶರೀರ ಆತ್ಮವನ್ನು ಅವಲಂಬಿಸಿದೆಯೋ, ಯಾರು ಯಾರನ್ನ ನೇಮಿಸ್ತಾರೆ ಅನ್ನುವಂಥದ್ದು. ಜೀವನ ಶರೀರ ಅವನ ಪ್ರಯೋಜನಕ್ಕಾಗಿಯೇ ಇರೋದು ಆತ್ಮನಿಗೆ. ಇದೇ ರೀತಿಯಲ್ಲಿ ಜೀವಾತ್ಮನು ಪರಮಾತ್ಮನಿಗೆ ಆಧೇಯನು ವಿಧೇಯನು ಮತ್ತು ಶೇಷನೂ ಆಗಿದ್ದ. ಇದುವೇ ಶರೀರ ಶರೀರಿ ಭಾವ ಎಂಬುದು. ಇದೇ ನಿಯಮಗಳಿಂದ ಜೀವಾತ್ಮನ ಶರೀರವು ಪರಮಾತ್ಮನ ಶರೀರವಾಗುತ್ತೆ. ಜೀವಾತ್ಮ ಒಂದು ಶರೀರದಲ್ಲಿ ಇರಬೇಕಾದ್ರೆ ಆ ಶರೀರದ ರಕ್ಷಣೆ ಅವನಿಗೆ, ಅದನ್ನ ನೇಮಿಸೋನು ಅವನು. ಈಗ ಅವನು ನಾನು ಏನನ್ನು ತಿನ್ನೋಲ್ಲ ಅಂತ ಇವತ್ತು ನಿರ್ಧಾರ ಮಾಡಿದ್ರೆ ನೀವೇನು ತಿಳಿಸೋದಾಗುತ್ತೆ? ನಿಮ್ಮ ಶರೀರ ಸುಮ್ಮನೆ ಶರೀರ ಅದಕ್ಕೆ ಇಷ್ಟ ಆಯ್ತು, ಏನು ಸಿಹಿ ಮತ್ತೊಂದು ಅಂತ ನೇಮಿಸುವಂತ ಒಳಗಿರೋ ಆತ್ಮ. ಹಾಗೆ ಶರೀರವನ್ನ ನೇಮಿಸೋನವನು, ಶರೀರಕ್ಕೆ ಆಧಾರವಾಗಿರೋನವನು, ಅವನಿಲ್ಲದಿದ್ರೆ ಶರೀರ ನಾಶವಾಗುತ್ತೆ. ಹೀಗೆ ಇದೇ ಸಂಬಂಧ ಜೀವಾತ್ಮ ಪರಮಾತ್ಮನು. ಪರಮಾತ್ಮನಿಗೆ ಜೀವಾತ್ಮನಿಗೆ ಶರೀರ. ಅಂದ್ರೆ ಪರಮಾತ್ಮನಿಗೆ ಆಗಿಯೇ ಇರುವಂತಹದ್ದು ಶರೀರ, ಅವನ ಸೌಕರ್ಯಕ್ಕೆ ಬಾಳಕ ಇದೆ. ಜೀವಾತ್ಮ ಭಗವಂತನ ಮೇಲೆ ಆಗಿಲ್ಲ, ಏನೋ ಅವನನ್ನು ಬಿಟ್ಟಿದ್ದಕ್ಕಾಗಲ್ಲ. ಹೀಗೆ ನಮ್ಮದು ತನ್ನ ಶರೀರದಲ್ಲಿ ಜೀವನ ಹೇಗೆ ಕಣ್ಣಿಗೆ ಕಾಣದಂತೆ ಆಧಾರವಾಗಿದ್ದಾನೋ, ಹಾಗೆಯೇ ಪರಮಾತ್ಮನು ಸಹ ಕಣ್ಣಿಗೆ ಕಾಣದಂತೆ ಜೀವನಿಗೆ ಆಧಾರವಾಗಿದ್ದಾನೆ. ಪರಮಾತ್ಮನಿಲ್ಲದೆ ಜೀವನ ಸ್ವರೂಪವೇ ಇರುವುದು. ಇದನ್ನೇನೆ ಅಪೃಥಕ್ ಸಿದ್ಧ ವಿಶೇಷಣ ಅಂತ ಹೇಳಿದ್ರು. ಪೃಥಕ್ಕಾಗಿ ಜೀವಾತ್ಮನಾಗ್ಲಿ ಅಥವಾ ಬರೀ ಶರೀರವಾಗ್ಲಿ ಇರೋಕ್ಕಾಗಲಿ. ಆತ್ಮ ಇಲ್ಲದೆ ಶರೀರ ಇರೋಕ್ಕಾಗುತ್ತೆ. ಕೆಟ್ಟ ವಾಸನೆ ಬರುತ್ತೆ, ಆ ಶರೀರ ಬೇಗ ಡಿಸ್ಪೋಸ್ ಮಾಡ್ಬೇಕು. ಶರೀರ ಇಲ್ಲದ್ದು ಶವವನ್ನು. ಹೀಗೆ ಪರಮಾತ್ಮನಲ್ಲಿ ಇರೋಕ್ಕಾಗಲ್ಲ. ಈಗ ಗಿಡಕ್ಕೆ ಬೇರಿದೆ, ಬೇರು ತೆಗೆದ್ಬಿಟ್ರೆ ಗಿಡ ಇರುತ್ತೇನೋ, ಆಧಾರ ಯಾವ್ದು ಅದಕ್ಕೆ? ಹಾಗೆ
ಪರಮಾತ್ಮ ಜೀವಾತ್ಮನಿಗೆ ಆಧಾರ, ಜೀವಾತ್ಮ ಈ ಶರೀರಕ್ಕೆ ಆಧಾರ. ಪರಮಾತ್ಮನ ಸಂಕಲ್ಪ ಇಲ್ಲದೆ ಜೀವಾತ್ಮನ ಸ್ಥಿತಿಯನ್ನು ಪ್ರವೃತ್ತಿಯನ್ನು ಯಾವುದು ಸಾಧ್ಯವಾಗುತ್ತೆ. ಅವನ ಎಕ್ಸಿಸ್ಟೆನ್ಸ್, ಅವನ ಕೆಲಸದಲ್ಲಿ ತಿರುಗೋದು ಎಲ್ಲದಕ್ಕೂ ಕೂಡ ಪರಮಾತ್ಮನ ಜೊತೆಯಲ್ಲಿ ಅವನ ಸಂಕಲ್ಪ ಇದ್ರೇನೆ ಆಗುವಂತ. ಈ ಜೀವನು ಪರಮಾತ್ಮನಿಗೆ ಶೇಷಭೂತನಾದ್ದರಿಂದ ಎಲ್ಲ ಕಾರ್ಯಗಳಲ್ಲಿಯೂ ಪ್ರಧಾನವಾದ ಫಲಿಯಾದವನು ಪರಮಾತ್ಮ. ಈಗ ಒಂದು ಸರ್ಕಾರ ಇದೆ, ಈ ಮುಖ್ಯಮಂತ್ರಿ ನಡೆಸಲಾಗ ಮುಖ್ಯಮಂತ್ರಿ ಒಂದೊಂದು ಎಲ್ಲವನ್ನೂ ತಾನೇ ಪರ್ಸನಲ್ ಮಾಡ್ತಾನೆ. ಅವನ ಅಧಿಕಾರದಲ್ಲಿದ್ದಾಗ ಅವನಿಂದ ನೇಮಿಸಲ್ಪಟ್ಟ ಇವರು ಅಧಿಕಾರಿಗಳೆಲ್ಲ ಕೆಲಸವನ್ನು ನಡೆಸೋದು ಕೂಡ ಹೆಸರವನಿಗೆ. ಹೇಗೆ ಅಂದ್ರೆ, ಈಗ ನಮ್ಮ ಮನೆಗೆ ಹಸು ಬಂದು ಇನ್ನೊಬ್ಬರ ಮನೆ ಹೊಲದಲ್ಲಿ ಬೇಲ್ ತಿಂದ್ರೆ ಇವ್ರು ಬಂದ್ಬಿಟ್ಟು ಯಜಮಾನನ್ನು ಬೈತಾರೆ, ಹೊರತು ಹಸುವನ್ನು ಬೈತಾರೆ. ಆ ಥರದಲ್ಲಿ ಪ್ರಧಾನ ಫಲಿಯಾದ ಪರಮಾತ್ಮ. ಅದಕ್ಕಾಗಿ ಪ್ರತಿಯೊಂದನ್ನು ಭಗವಂತನಿಗೆ ಸಮರ್ಪಣೆ ಅಂತ ಹೇಳಲೇ ಮಾಡ್ತಿತ್ತು. ಪರಮಾತ್ಮನೇ ಜೀವನ ಎಂದು ಪ್ರಧಾನ ಫಲಿಯಾಗ. ಪ್ರಧಾನ ಫಲಿ ಯಾರು? ಪರಮಾತ್ಮನೇ. ಜೀವ ಎಂದು ಪ್ರಧಾನ ಫಲಿ ಆಗೋದಿಲ್ಲ. ನೀವು ನಡೆಸಿದ್ದೆಲ್ಲ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅನ್ನೋದು. ಹಾಗೆ ಭಗವಂತನ ಸಂಕಲ್ಪ ಇದ್ರೆ ಮಾತ್ರ ಆಗುವಂತ ಪ್ರಧಾನವಾದ ಬೇಡಿಕೆಯಿಂದ ಪರಮಾತ್ಮ ಅವನಿಗಾಗಿ ಇರುವಂತಹದ್ದು ಚೇತನ ಅಚೇತನ. ಇವನು ಮಾಡುವ ಕೈಂಕರ್ಯಗಳಲ್ಲಿ ಉಂಟಾಗುವ ಭಗವಂತನ ಸಂತೋಷದಿಂದ ಇವನಿಗೆ ಸಂತೋಷ ಉಂಟಾಗ್ಬೋದು ಹೊರತು ಇವನ ಸಂತೋಷವೇ ಪ್ರಧಾನವಲ್ಲ. ಜೀವಾತ್ಮ ಎಲ್ಲವನ್ನು ನಡೆಸಬೇಕಾಗಿದೆ. ಹೀಗೆ ಈ ಮೂರು ವಿಧವಾದ ಸಂಬಂಧದಿಂದಲೂ ಎಲ್ಲ ಕಾಲದಲ್ಲಿಯೋ ಎಲ್ಲ ಅವಸ್ಥೆಗಳಲ್ಲಿಯೂ ಅಂತರ್ಯಾಮಿಯಾದ ಭಗವಂತನಿಗೆ ಈ ಜೀವನು ಶರೀರವಾಗಿದ್ದಾನೆ. ಈ ಮೂರು ವಿಧ ಸಂಬಂಧಗಳು ಜೀವನ ಶರೀರಕ್ಕೂ ಭಗವಂತನಿಗೂ ಸಹ ಇರೋದ್ರಿಂದ ಈ ಜೀವನ ಶರೀರವೂ ಪರಮಾತ್ಮನಿಗೆ ಶರೀರವಾಗುತ್ತೆ. ಹೀಗಿದ್ರೂ ಪರಮಾತ್ಮನು ಸಕಲ ದೋಷಗಳಿಂದಲೂ ದೂರನಾಗಿದ್ದು ಅನಂತವಾದ ನಿರತಿಶಯವಾದ ಕಲ್ಯಾಣಗಳನ್ನು ಹೊಂದಿದ್ದು ಸಕಲೇತರ ವಿಲಕ್ಷಣ. ಎಲ್ಲದರಲ್ಲೂ ತನ್ನ ಸಂಕಲ್ಪದಿಂದ ಏನೇನು ನಡೆಯುತ್ತೋ ಎಲ್ಲವನ್ನೂ ನೋಡ್ತಾನೆ, ಎಲ್ಲದರೊಳಗೂ ಇದ್ದಾನೆ, ಇದ್ದು ಇರದಂತೆ. ಹಾಗೆ ಮುಂದಿನ ಮಾತೆ, இப்படி ಶರೀರತೆಯ பரதந்திரமாய் சரீரங்களையும் எடுத்து யாத்திருத்வ கர்த்தத்வாதிகளை உடைத்தாயிருந்தாலும் ஸ்வரூபத்தில் நாமாந்தரம் வரும்படியான அவஸ்தா விசேஷங்கள் இல்லாமையாக ஜீவனுக்கு விசேஷித்து நித்தியತ್ವ ನಿರ್ವಿಕಾರತ್ವಾದಿகளை சொல்லுகிறது. ಹೀಗೆ ಜೀವಾತ್ಮನ ಪರಮಾತ್ಮನಿಗೆ ಶರೀರವಾಗಿರುವುದರ ಮೂಲಕ ಪರತಂತ್ರನಾಗಿ ತಾನು ಸಹ ಅನೇಕ ಶರೀರಗಳನ್ನು ಹೊಂದಿ ಯಾತೃತ್ವ ಕರ್ತೃತ್ವ ಮೊದಲಾದಗಳನ್ನು ಉಳ್ಳವನಾದರೂ ಜೀವಾತ್ಮನು ತನ್ನ ಸ್ವರೂಪದಲ್ಲಿ ಅವನಿಗೆ ಬೇರೆ ಬೇರೆ ಹೆಸರುಗಳನ್ನು ಹೊಂದಿದ ಯಾವ ಅವಸ್ಥಾ ವಿಶೇಷಗಳು ಇಲ್ಲದೇ ಇರೋದ್ರಿಂದ ಈ ಜೀವನಿಗೆ ವಿಶೇಷವಾಗಿ ನಿತ್ಯತ್ವ ನಿರ್ವಿಕಾರತ್ವ ಮೊದಲಾದ ಹೇಳಲ್ಪಟ್ಟಿದೆ. ಈಗ ಭಗವಂತ ಬೇರೆ ಬೇರೆ ಅವತಾರಗಳನ್ನು ತಗೊಳ್ಳೋದಲ್ಲ, ಸಂಕಲ್ಪ ಮಾಡಿ. ಆಗ ನಾವೇನಾದ್ರು ತಗೊಳ್ಳಿಕ್ಕಾಗುತ್ತೆ? ಕರ್ಮದಿಂದ ಈ ಶರೀರ ಪಡೆದಿದ್ದೇವೆ. ಶರೀರ ಬಿಟ್ಟ ಮೇಲೆ ಏನಿದ್ದು ಶರೀರದಲ್ಲಿ ಬಂದಿಯಾಗಿರ್ಬೋದು. ಜೀವಾತ್ಮನು ಪರಮಾತ್ಮನ ಶರೀರವಾಗಿರುವುದರಿಂದ ಆತ್ಮನಾದ ಅವನು ಅವನ ಅಧೀನದಲ್ಲಿ ಇದ್ದಾನೆ. ಎಲ್ಲವೂ ಅವನ ಸಂಕಲ್ಪದಂತೆ. ಏನ ವಿನಾತೃಣಾಗ್ರಮಪಿ ನ ಚಲತಿ. ಅವನ ಸಂಕಲ್ಪ ಇಲ್ಲದೆ ಏನು ಒಂದು ಕಡ್ಡಿನೂ ಚಲಿಸೋದಿಲ್ಲ ಅಂತ ಹೇಳೋದು. ಶರೀರಿ ಅಧೀನದಲ್ಲಿಯೇ ಶರೀರ ಇರೋದ್ರಿಂದ ಹೀಗೆ ಪರತಂತ್ರನಾಗಿದ್ದು ಕೂಡ ಈ ಜೀವನು ಅನೇಕ ಜನ್ಮಗಳನ್ನು ಹೊಂದಿ ಪ್ರತಿ ಜನ್ಮದಲ್ಲಿಯೂ ಬೇರೆ ಬೇರೆ ಶರೀರಗಳನ್ನು ಪ್ರಗತಿಗೆ ಸಂಬಂಧ ಇರೋದು. ಕರ್ಮಯುತವಾಗಿ ಆತ್ಮ ಏನ್ ಡಿಸೈಡ್ ಮಾಡುತ್ತೋ ಅದ್ರ ಮೇಲೆ ಒಂದು ಆಯಾ ಶರೀರಗಳು, ಆಯಾ ಶರೀರಗಳಲ್ಲಿ ಅವನಿಗೆ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಮೊದಲಾದವುಗಳಿಂದ ಈ ರೀತಿಯ ವಿಕಾರಗಳೆಲ್ಲ ಜೀವನವಿದ್ರೂ ಕೂಡ ಅವನನ್ನ ನಿತ್ಯ ಎಂದು ಶ್ರುತಿಗಳು ಘೋಷಿಸುತ್ತದೆ. ನಿತ್ಯ ಅಂದ್ರೇನು? ಶಾಶ್ವತ. ಜೀವಾತ್ಮನಿಗೆ ಸಾವಿಲ್ಲ. ಶರೀರಗಳು ಒಂದು ಶರೀರದ ಸಂಬಂಧ ಬಂದ್ರೆ ಅದನ್ನು ಹುಟ್ಟು ಅಂತ ಹೇಳೋದು. ಆ ಶರೀರ ಹೋದ್ರೆ ಜೀವ ಅಷ್ಟೇ, ಆತ್ಮ ಸಾಯುವುದು. ಜೀವ ಅದು ಹೇಗೆ ಹೊಂದುವುದು ಅಂತಂದ್ರೆ ಈ ಜೀವನಿಗೆ ಉಂಟಾಗುವಂತಹ ಜನ್ಮ ಮೃತ್ಯುಗಳು ಆಯಾ ಜನ್ಮಗಳಲ್ಲಿನ ಬೇರೆ ಬೇರೆ ಹೆಸರುಗಳು
ಇದೆಲ್ಲ ಅವನ ಸ್ವರೂಪದಲ್ಲಿ, ಆತ್ಮನ ಸ್ವರೂಪದಲ್ಲಿ ಆಗಲಿ. ಶರೀರದಲ್ಲಿದ್ದ ದೇವತ್ವ ಆದ್ರೆ ದೇವ ಅವನು, ಮನುಷ್ಯನಾಗಿದ್ರೆ ಮನುಷ್ಯ, ಇಲ್ಲ ಪ್ರಾಣಿ ಆದ್ರೆ ಪಶು, ಇಲ್ಲ ಇದು ಸ್ಥಾವರ ಜಂಗಮಗಳು, ಗಿಡ ಮರಗಳು, ಯಾವ ಶರೀರ ಬರ್ತನೋ ಅದರಿಂದ ಹೆಸರುಗಳು ಇದೆಲ್ಲ ಬೇರೆ ಆಗತ್ತೆ. ಅದು ಯಾವ್ದು ಆತ್ಮನ ಸರಿ. ಅವನು ಮಾಡಿದ ತೀವ್ರವಾದ ಪಾಪಕ್ಕೆ ಬೇರೆ ಬೇರೆ ಇದೆಲ್ಲ ಪಡೆದಿರ್ತಾನೆ. ಬಟ್ ಅವನ್ನ ಬಿಟ್ರೆ ಇರುತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ ಉತ್ತಮವಾದ ಲೋಕ ಶರೀರ ಸಿಗುವಂತದ್ದು ಬೈಗೆ. ಜನ್ಮ ಎಂಬುದು ಜೀವನಿಗೆ ಶರೀರದ ಸಂಬಂಧ ಮತ್ತು ಮೃತ್ಯು ಎಂಬುದು ಶರೀರದ ನಿಯಮ. ಸ್ವರೂಪದಲ್ಲಿ ಜೀವಾತ್ಮನಿಗೆ ಎಂದಿಗೂ ಕೂಡ ಜೀವನು ಪರಿಶುದ್ಧನಾಗಿ ಅಧಿಕಾರಿಯಾಗಿದ್ದಾನೆ. ಜೀವಾತ್ಮ ಅನುಸ್ವರೂಪ, ಜ್ಞಾನ ಸ್ವರೂಪ. ಆದ್ರೆ ಆಯಾಯ ಶರೀರಕ್ಕೆ ಬಂದಾಗ ಇವನು ಮಾಡಿದ ಕರ್ಮದಿಂದ ಆಯಾಯ ಗುಣಗಳು, ಅವುಗಳ ಪ್ರಚೋದನೆಯಿಂದ ಸಾತ್ವಿಕವೋ ರಾಜಸವೋ ತಾಮಸವೋ ಈ ತರದ್ದು ಬರುವಂಥದ್ದು. ಈ ಅವಸ್ಥಾ ವಿಶೇಷಗಳೆಲ್ಲ ಅವನ ಶರೀರಕ್ಕೆ ಹೊರತು ಸ್ವರೂಪದಲ್ಲಿ ಇಲ್ಲ. ಆದ್ದರಿಂದಲೇ ಜೀವನು ನಿತ್ಯನೇ ಆಗಿದ್ದಾನೆ ಎಂಬುದರಲ್ಲಿ ಯಾವ ವಿರೋಧವೂ ಇಲ್ಲ. ಮೋಕ್ಷಕ್ಕೆ ಹೋದ್ರೂ ಕೂಡ ಆತ್ಮನಾಶವಾಗಲ್ಲ, ಅಲ್ಲೂ ಭಗವಂತನ ಕೈಂಕರ್ಯದಲ್ಲಿ. ಇಲ್ಲಿ ಇದ್ರೆ ಅವನು ಮಾಡಿದಂತಹ ಸುಕೃತ ದುಷ್ಕೃತಗಳಿಗೆ ಸರಿಯಾಗಿ ಆಯಲ್ಲ ಜನ್ಮಗಳು. ಒಂದ್ ಶರ್ಟ್ ಹಾಕೊಂಡಿಗೆ ನಾಳೆ ದಿವಸ ಇನ್ನೇನೋ ಒಂದು ಡ್ರೆಸ್, ಮಾರನೇ ದಿವಸ ಮತ್ತೊಂದು. ಶರೀರಕ್ಕೆ ಬೇರೆ ಬೇರೆ ವಸ್ತುಗಳು ಇದು ಇದೆಯಲ್ಲ, ಹಾಗೆ ಜೀವಾತ್ಮನಿಗೆ ಈ ಶರೀರಗಳು ಬೇರೆ ಬೇರೆ. ಅವನು ಮಾಡಿದ ಕರ್ಮದಿಂದ ಬರುವಂತ ಹಿಂದೆ ಎಲ್ಲ ಆಗಿಲ್ಲ. ಮುಂದಿನ ವಾಕ್ಯ 10ನೇದು. ಸ್ವರೂಪ ನಿತ್ಯತ್ವಂ ಚೇತನಾಚೇತನಗಳು ಎಲ್ಲಾವತ್ತತ್ವಂ ತುಲ್ಯಂ. ಸ್ವರೂಪ ನಿತ್ಯವಾಗಿರೋದು, ಶಾಶ್ವತವಾಗಿರೋದು, ಚೇತನರಿಗೂ ಅಚೇತನಗಳಿಗೂ ಸಮನಾಗಿರುವಂಥದ್ದು. ಸೊ ಅಚೇತನಗಳಿದೆಯಲ್ಲ ಅದು ನಿತ್ಯವ ಅಂತಂದ್ರೆ ಹೌದು. ಅದ್ರಲ್ಲಿ ಏನಂದ್ರೆ ಸ್ವರೂಪದಲ್ಲಿ ಬದಲಾವಣೆ ಆಗುತ್ತೆ, ನಾಶನಗೊಳ್ಳ. ಈಗ ಒಂದು ಬಂಡೆ ಇದೆ, ಅದನ್ನ ಕುಡಿದು ಮಾಡಿ ಹೊಡೆದು ಎಲ್ಲ ಮಾಡಿ ಮರಳು ಮಾಡೋದು. ಬಂಡೆಯ ರೂಪ ಇಟ್ಟು ಮರಳಿನ ರೂಪದಲ್ಲಿ ಆ ಸ್ವರೂಪದಲ್ಲಿ ಇಲ್ಲಿದ್ದು ಬಂಡೆ ರೂಪದಲ್ಲಿ. ಹಾಗೆ ಮನೆ ಏನೋ ಕಟ್ತಾನೆ, ಸರಿ ಆಯ್ತು, ಕಟ್ಟಿದ ಮನೆ ಹುಡಿತಾರೆ, ಇನ್ನೊಂದು ಮಾಡ್ತಾರೆ. ಆ ಹೊಡೆದಲಿಗೇನು ಸಿಮೆಂಟ್ ಕಾಂಕ್ರೀಟ್ ಮತ್ತೆಲ್ಲ ಇನ್ನೊಂದು ರೂಪದಲ್ಲಿ ಇದೆ, ಅದನ್ನು ಡಿಸ್ಪೋಸ್ ಮಾಡಿ ಏನೋ ಮಾಡಿ ಮಾಡ್ತಾರೆ. ಒಂದು ಸ್ವರೂಪದಿಂದ ಇನ್ನೊಂದು ಸ್ವರೂಪಕ್ಕೆ ಬರುವಂತದ್ದು ಸ್ವರೂಪದಲ್ಲೇ ವಿಕಾರ. ಚೇತನರಿಗೆ ಸ್ವರೂಪದಲ್ಲಿ ವಿಕಾರ ಇದೆ, ಆದರೆ ಸ್ವಭಾವದಲ್ಲಿ ಅವನ ಸ್ವಭಾವ. ಈಗ ಚಿಕ್ಕ ಮಗುವಾಗಿದ್ದಾಗ ಅವನಿಗೇನು ಗೊತ್ತಿಲ್ಲ, ಮಾತಾಡೋಕ್ಕೂ ಬರಲಿಲ್ಲ. ವಯಸ್ಸಾದ್ಮೇಲೆ ಅವನ ಜ್ಞಾನದಲ್ಲಿ ಸಂಕೋಚ ವಿಕಾಸಗಳು. ಆದ್ರೆ ಅವನ ಸ್ವರೂಪ ಚಿಕ್ಕವನಾಗಿದ್ದಾಗಲೂ ಅದೇ ಸ್ವರೂಪ. ವಯಸ್ಸಾಗಿ ಇನ್ನೇನು ಪ್ರಾಣ ಹೋಗುವ ಸಮಯ ಅಂತಂದ್ರೂ ಕೂಡ ಅವನ ಸ್ವರೂಪ ಆಗ್ತದೆ. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಬರೀ ಅವನ ಜ್ಞಾನದಲ್ಲಿ ವಿಕಾಸ ಸಂಕೋಚಗಳು ಆಗುವಂಥದ್ದು. ಅವನು ಹಾಕೊಂಡಿರುವಂತ ಶರೀರ 6 ಅಡಿ ಬೆಳೆದಿತ್ತು, ಆಮೇಲೆ ಎಲ್ಲ ಜೀರ್ಣವಾಯಿತು, ಇದಾಯ್ತು. ಶರೀರದಲ್ಲಿ ಪರಿಣಾಮ, ಸ್ವರೂಪದಲ್ಲೇನೆ ಪರಿಣಾಮ ಶರೀರಕ್ಕೆ, ಜೀವಾತ್ಮನಿಗಲ್ಲ. ಅಚೇತನಕ್ಕೆ ಸ್ವರೂಪದಲ್ಲೇ ಸತತವಾಗಿ ಪರಿಣಾಮ. ಹಾಗಿರಲು ಅಚೇತನವನ್ನು ಚೇತನ ಎಂದು ನಿತ್ಯ ಎಂದು ಹೇಗೆ ಹೇಳಬಹುದು ಎಂಬ ಸಂಶಯ ಬರುತ್ತದೆ. ಲೋಕದಲ್ಲಿ ಅದು ಸ್ಪಷ್ಟವಾಗಿ ತಿಳಿಯುತ್ತೆ. ಮಣ್ಣು ಮಡಕೆಯಾಗಿ ಪರಿಣಾಮ ಹೊಂದುತ್ತೆ, ಹಾಗೆ ಚಿನ್ನವು ವಿಧ ವಿಧವಾದ ಆಭರಣಗಳಾಗಿ ಪರಿಣಮಿಸುತ್ತೆ. ಹೀಗೆ ಸ್ವರೂಪ ಮತ್ತು ಸ್ವಭಾವ ಎರಡರಲ್ಲೂ ಕೂಡ ಅಚೇತನಕ್ಕೆ ಪರಿಣಾಮ ಇದೆ. ಚಿನ್ನ ಆಭರಣಗಳು ಮತ್ತೊಂದು ಏನೋ ಮಾಡಿಸ್ಕೊಂಡಿದ್ರು, ಏನೋ ಇಷ್ಟವಾಗಲಿಲ್ಲ, ಕೊಟ್ಟರೆ ಅವ್ರು ಏನ್ ಮಾಡ್ತಾರೆ, ಕರಗಿಸ್ಬಿಡ್ತಾರೆ. ಫಸ್ಟ್ ತೂಕ ಇಷ್ಟು, ವೇಸ್ಟೇಜ್ ಅಷ್ಟು ಅಂತ ಹೇಳ್ತಾರೆ. ಆಮೇಲೆ ಅದನ್ನ ಈ ಹೇಳಿದ್ದಕ್ಕೆ ಇನ್ನೇನೋ ಬಳಿನೋ ಮತ್ತೊಂದು ಯಾವ್ದೋ ಮಾಡ್ತಾರೆ. ಹಳೆ ರೂಪ ಚೈನ್ ಆಗಿದ್ದು ಹೋಗಿ ಇವಾಗ ಬಳಿ ಆಯ್ತು. ಸ್ವರೂಪದಲ್ಲಿ ಪರಿಣಾಮ ಅಚೇತನಕ್ಕೆ. ಅಚೇತನಕ್ಕೆ ಸ್ವರೂಪ ಮತ್ತು ಸ್ವಭಾವ ಎರಡರಲ್ಲೂ ಅಚೇತನಕ್ಕೆ ಪರಿಣಾಮ ಇದೆ. ಆದರೂ ಅದನ್ನು ನಿತ್ಯ ಅನ್ನೋದು ಹೇಗೆ ಅಂತಂದ್ರೆ, ಸ್ವರೂಪ ಪರಿಣಾಮ ಇದ್ರೂ ಕೂಡ ಅಚೇತನಕ್ಕೆ ಸ್ವರೂಪ ನಾಶ ಇಲ್ಲದ್ದರಿಂದ ಅದು ಸತತವಾಗಿ ಅನೇಕ ಅವಸ್ಥೆಗಳನ್ನು ಉಂಟಾ ಇದ್ರು ಅದಕ್ಕೆ ಸ್ವರೂಪ ನಾಶ ಇದೆ. ಆದ್ದರಿಂದ ಪ್ರಳಯದಲ್ಲಿಯೂ ಸಹ ಅಚೇತನವು ಅವ್ಯಕ್ತ ಎಂಬ ಅವಸ್ಥೆಯಲ್ಲಿ ನಿತ್ಯವಾಗಿದೆ.
ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್ ಅಂತ ಇಂಗ್ಲಿಷ್ ಹೇಳೋದನ್ನು, ವ್ಯಕ್ತವಾಗಿ ಕಣ್ಣಿಗೆ ಕಾಣದಂತ ಸೂಕ್ಷ್ಮ ಅವಸ್ಥೆನಲ್ಲಿದೆ. ಸೊ ಅವಸ್ಥೆ ಚೇಂಜ್, ಸೂಕ್ಷ್ಮ ಅವಸ್ಥೆ, ಸ್ಥೂಲ ಅವಸ್ಥೆ. ಸ್ಥೂಲ ಅಂದ್ರೆ ಕಣ್ಣಿಗೆ ಕಾಣೋದು, ಕಾರಣಾವಸ್ಥೆ, ಕಾರ್ಯಾವಸ್ಥೆ. ಕಾರ್ಯಾವಸ್ಥೆ ಅಂದ್ರೆ ಅದು ಸ್ಥೂಲವಾಗಿ ಕಣ್ಣಿಗೆ ಕಾಣುವಂಥದ್ದು. ಕಾರಣಾವಸ್ಥೆ ಇದಕ್ಕೆ ಕಾರಣ ಏನು, ಮೂಲ. ಹಾಗೆ ಅವಸ್ಥೆಗಳು ಬೇರೆ ಬೇರೆ, ಸ್ಥೂಲ, ಸೂಕ್ಷ್ಮ. ಒಟ್ಟಿನಲ್ಲಿ ಸ್ವರೂಪದಲ್ಲಿ ನಾಶವಿಲ್ಲ. ಆದ್ದರಿಂದ ಪ್ರಳಯದಲ್ಲಿಯೂ ಸಹ ಅಚೇತನವು ಅವ್ಯಕ್ತ ಎಂಬ ಅವಸ್ಥೆಯಲ್ಲಿ ನಿತ್ಯವಾಗಿದೆ. ಇದರಿಂದ ಚೇತನಂತೆ ಅಚೇತನವೂ ಸಹ ಸ್ವರೂಪದಲ್ಲಿ ನಿತ್ಯವೇ ಆಗಿದೆ. ಎಲ್ಲ ಹೋಗ್ಬಿಡುತ್ತಲ್ಲ, ನಾಶವಾಗುತ್ತಲ್ಲ. ಪಕ್ಷಿಗಳು ಮತ್ತೊಂದು ಇತ್ತು, ಮುರಿಯಿತು, ಅವ್ರಿಗೆ ತಗೊಂಡು ಹೋಗಿ ಅದನ್ನ ಕರಗಿಸ್ತಾನೆ, ಅದರಿಂದ ಏನೇನೋ ಬೇರೆ ಮಾಡ್ತಾನೆ. ಸೊ ಏನು ವಸ್ತು ಮೂಲ ದ್ರವ್ಯ ಏನು ಹಾಳಾಗಿಲ್ಲ, ಹೆಚ್ಚಿರುವುದಲ್ಲಿಲ್ಲ ಅಷ್ಟೇ, ಇನ್ನೇನು ಬೇರೆ ರೂಪ ಆಗುತ್ತೆ. ಅಚೇತನಂ ಅಚೇತನ ತತ್ವ. ಮುಂದಿನ ವಾಕ್ಯ 11. ಅಚೇತನವಾಗುವುದು ಅರಿವಿಲ್ಲದ ವಸ್ತು. ಅಚೇತನ ಎಂಬುದು ಜ್ಞಾನವಿಲ್ಲದ ವಸ್ತು, ಜಡ ಅಂತ ಕೂಡ ಹೇಳ್ಬೋದು. ಇದೇನು, ಕುರ್ಚಿಗೆ ಅಥವಾ ಪುಸ್ತಕಕ್ಕೆ, ಬೆಂಚ್ಗೆ, ಈ ವಸ್ತುಗಳೆಲ್ಲ ಅಚೇತನ. ಅಚೇತನವು ಏನನ್ನು ತಿಳಿಯಲಾರದ ವಸ್ತು, ಏನನ್ನು ತಿಳಿಯೋಕ್ಕಾಗಲ್ಲ. ಚೇತನಂತೆ ಅಚೇತನಕ್ಕೆ ಜ್ಞಾತೃತ್ವ ಇಲ್ಲ. ಆತ್ಮನಿಗೆ ತನ್ನ ಧರ್ಮಭೂತ ಜ್ಞಾನದಿಂದ ಅವನಿಗೆಲ್ಲ ಗೊತ್ತಾಗುತ್ತೆ. ಈಗ ನಾನು ಸಂತೋಷವಾಗಿದ್ದೀನಿ ಅಥವಾ ಈಗ ನಾ ದುಃಖದಲ್ಲಿದ್ದೇನೆ, ಅದೇನೋ ತಿಂದಿದ್ದು, ಅದರಿಂದ ಏನೋ ಸಂತೋಷ ಆಯ್ತು, ಇನ್ನೇನೋ ತಿಂದಿದ್ದು, ನಿನ್ಗೇನೋ ಇದಾಯ್ತು. ಈ ಎಲ್ಲ ಏನಾಯ್ತು ಆಗ್ಲಿಲ್ಲ ಅನ್ನೋದೆಲ್ಲ ಅರಿವು ಯಾರಿಗೆ, ಆತ್ಮನಿಗೆ. ಶರೀರದ ಮುಖಾಂತರ ಬರುವಂತಹದ್ದು ಕೂಡ ಎಲ್ಲವೂ ಕೂಡ ಆತ್ಮನಿಗೆ ವೇದ್ಯವಾಗುವಂಥದ್ದು. ತಲೆ ಕೂದಲು ಹೇಳಿದ್ರು ಆತ್ಮನಿಗೆ ಗೊತ್ತಾಗತ್ತೆ, ಕಾಲದ ಮೇಲೆ ಚುಚ್ಚಿದ್ರು ಗೊತ್ತಾಗತ್ತೆ. ಸ್ವಾತ್ಮನೆಯಲ್ಲಿದ್ದಾನೆ, ಶರೀರದ ಎಲ್ಲ ಕಡೆಯಲ್ಲೂ ಅವನು ವ್ಯಾಪಿಸಿದ್ದಾನೆ ತನ್ನ ಧರ್ಮಭೂತ ಜ್ಞಾನ. ಎಲ್ಲಿ ಏನೇ ಆದ್ರೂ ಕೂಡ ಅದರ ಅರಿವು. ಆದರೆ ಆ ಆತ್ಮ ಆ ಶರೀರದಕ್ಕೆ ಮಾತ್ರ ಸೀಮಿತ, ಬೇರೆ ಶರೀರದಲ್ಲಿ ಏನಾಗ್ತಿದೆ ಅಂತ ಏನು ಗೊತ್ತಾಗಲ್ಲ. ಆದ್ರೆ ಭಗವಂತ ಸರ್ವಾತ್ಮ, ಎಲ್ಲರ ಶರೀರದಲ್ಲೂ ಅವನಿದ್ದು ಏನೇನ್ ನಡೆಸ್ತಾರೆ ಎಲ್ಲರನ್ನು ಅವನು ತಿಳಿಯಲ್ಲ. 12ನೇ ಶ್ಲೋಕ ಇದು ವಾಕ್ಯ. இது ಸ್ವಪ್ರಕಾಶத்திற்கும் பரப்பிரகாசத்திற்கும் கலியெல்லாமையால இதற்கு பிரத்யக்ஷ ಭೋಕ್ತೃತ್ವங்கள் இல்லை. ಅದಕ್ಕೆ ಅಚೇತನಕ್ಕೆ ಇತರ ಪದಾರ್ಥಗಳನ್ನು ತಿಳಿಯೋದರಲ್ಲಿ, ಇತರ ಪದಾರ್ಥಗಳನ್ನ ಪ್ರಕಾಶಪಡಿಸೋದರಲ್ಲಿ ಫಲಿಯೆಲ್ಲ. ಆದ್ದರಿಂದ ಇದಕ್ಕೆ ಪ್ರತ್ಯಕ್ಷ ಭೋಕ್ತೃತ್ವಗಳಿಲ್ಲ. ಈಗ ಸಕ್ಕರೆ ಪೊಂಗಲ್ ಇದೆ, ಸಕ್ಕರೆ ಪೊಂಗಲ್ ಸಿಹಿ ಅಂತ ಸಕ್ಕರೆ ಪೊಂಗಲ್ ಗೊತ್ತು, ತಿಂದವನು ಹೇಳ್ತೀನಿ ಆಹಾ ಇದು ಸಿಹಿಯಾಗಿದೆ, ಮಧುರವಾಗಿದೆ ಅಂತ. ಅದಕ್ಕೆ ನಾವು ಗೊತ್ತಾಗತ್ತೆ ನಾನು ಸಿಹಿಯಾಗಿದ್ದೀನಿ ಅಂತ. ಹಾಗೆ ಈಗ ದೀಪ ಇದೆ, ಎಣ್ಣೆ ಹಚ್ಚಿ ಎಲ್ಲ ಹಾಕಿ ಹಚ್ಚಿದ್ದೀರಿ, ದೀಪ ಬೆಳಕನ್ನ ನೀಡುತ್ತೆ. ಆ ಬೆಳಕಿನಲ್ಲಿ ಏನು, ಹೊರಗಡೆ ಇರುವ ವಸ್ತುಗಳು ನಿಮ್ಮ ಕಣ್ಣಿಗೂ ಸಂಪರ್ಕ ಉಂಟಾಗಿ ಇದು ಇಂತಾಗಿ ಒಂದು ಜ್ಞಾನ ಇನ್ನೂ ಉಂಟಾಗ, ಅದು ದೀಪಕ್ಕೆ ಏನಾದ್ರು ಉಂಟಾಗತ್ತೆ ಏನಾದ್ರು. ಇದು ಹೇಳುವಂಥದ್ದು ಜಡ ಅಂತ ಹೇಳಿದ್ರೆ ಅದಕ್ಕೆ ಜ್ಞಾತೃತ್ವ ಇಲ್ಲ. ಅಚೇತನಕ್ಕೆ ಪ್ರತ್ಯಕ್ಷ ಭೋಕ್ತೃತ್ವಗಳು ಇಲ್ಲ. ಅಂದರೆ ತನ್ನನ್ನು ತಾನು ತಿಳಿಯಲಾರದು ಮತ್ತು ಯಾವ ಅನುಭವವನ್ನು ಕೂಡ ಅದು ಹೊಂದಲಾರದು. ಚೇತನನು ತನ್ನನ್ನು ತಾನೇ ಅಹಂ ಎಂಬುದಾಗಿ ಬೇರೆ ಯಾವ ಜ್ಞಾನದ ಸಹ ಇಲ್ಲದೆ ತಿಳಿತಾನೆ. ಈಗ ನಾನು ಅನ್ನೋದನ್ನ ತಿಳಿಯೋದಕ್ಕೆ ಬೇರೆ ಇನ್ನೇನಾದ್ರು ಬೇಕು ಅನ್ನಿಸ್ತದೆ. ನಿಮಗೆ ಸ್ವಯಂ ವೇದ್ಯ, ನಾನು ತಿಳ್ಬೇಕಾದ್ರೆ ಆತ್ಮ, ಅದುವೇ ಪ್ರತ್ಯಕ್ಷ. ಬೇರೆಯವರ ಸಹ ಇಲ್ಲದೆ ನಾನು ಸುಖಿ, ನಾನು ದುಃಖಿ ಇವೆಲ್ಲ ಹೇಳೋದಲ್ಲ. ಜೀವನು ತನ್ನನ್ನು ಇತರ ವಸ್ತುಗಳನ್ನು ತಿಳಿದು ತನಗೆ ಇಷ್ಟವಾದ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಆದ್ದರಿಂದ ಅದರಿಂದ ದೊರಕುವ ಫಲಗಳನ್ನು ಕೂಡ ಅನುಭವಿಸ್ತಾನೆ. ಏನೋ ಒಂದು ಕೆಲಸ ಮಾಡೋದು, ಅದರಿಂದ ಏನೋ ಒಂದು ಪ್ರತಿಕ್ರಿಯೆ ಬಂತಲ್ಲ, ಫೈನಲ್ ಪ್ರಾಡಕ್ಟ್, ಓಹೋ ನಾ ಮಾಡಿದ್ರಿಂದ ಇದು ನಿಮಗೆ ಸಿಕ್ತು, ಇದನ್ನು ಅನುಭವಿಸುವಂತ ಫಲಿ ಅಂತಂದ್ರೆ ಈ ಎಂಜಾಯ್. ಅವನು ತಿಳಿಯುವ ಸಾಮರ್ಥ್ಯಕ್ಕೆ ಇದೆಲ್ಲ ಫಲ.
ಆದರೆ ಅಚೇತನಕ್ಕೆ ತನ್ನನ್ನು ಇತರ ಪದಾರ್ಥಗಳನ್ನು ತಿಳಿಯುವ ಸಾಮರ್ಥ್ಯವೋ ಅಥವಾ ಯೋಚಿಸಿ ಕಾರ್ಯ ಮಾಡುವ ಸಾಮರ್ಥ್ಯವೋ ಇಲ್ಲ. ಆದ್ದರಿಂದ ಈ ಯಾವ ವಿಷಯಗಳಲ್ಲೂ ಕೂಡ ಅದು ಫಲಿಯಾಗದು, ಬೆನಿಫಿಷಿಯರಿ ಅಲ್ಲ. ಅದು ತನ್ನನ್ನು ತಾನು ತಿಳಿಯೋದರಿಂದ ಅದಕ್ಕೆ ಪ್ರತ್ಯಕ್ಷ ಇಲ್ಲ, ತಿಳಿಯದೇ ಇರೋದ್ರಿಂದ. ಜ್ಞಾನವಿಲ್ಲದರಿಂದ ಅದಕ್ಕೆ ಸುಖ ಮತ್ತು ದುಃಖಗಳ ಅನುಭವ ಕೂಡ ಇಲ್ಲ. ಆದ್ದರಿಂದ ಕರ್ತೃತ್ವ, ಭೋಕ್ತೃತ್ವ ಮೊದಲಾದವುಗಳೆಲ್ಲ ಅಚೇತನಕ್ಕೆ ಇಲ್ಲ. ಈಗ ಸೌತಿದೆ, ಅದನ್ನ ತಣ್ಣಗಿರೋದು ಮೊಸರಿನಲ್ಲಿ ಹಾಕ್ತಿರೋ, ಇಲ್ಲ ಕುದೀತಾ ಇರೋ ಸಿಗ್ರು ಹಾಕ್ತಿರೋ, ಅದಕ್ಕೆ ನಾವು ಸಂಯಮ ಅಂತ, ಇದು ತಣ್ಣಗಿದೆ ಬಿಸಿ ಇದೆ ಅಂತ. ಜಡ, ಅಜ್ಞಾನ ಇಲ್ಲ, ಏನನ್ನು ತಿಳಿಯುವುದಕ್ಕೆ ಮಾಡೋದು. ಹೀಗೆ ಮುಂದಿನ ವಾಕ್ಯ, தன்னையும் பிறரையும் காட்டுகிற ஞானத்துக்கு ஆச்சரியம் அல்லாமையாக ಸ್ವಬುದ್ಧಿ ಪೂರ್ವ ಪ್ರವೃತ್ತಿ ಲಕ್ಷಣ ಕರ್ತೃತ್ವ இல்லை. ತನ್ನನ್ನು ಪ್ರಕಾಶಿಸಿ ಇತರ ಪದಾರ್ಥಗಳನ್ನು ಪ್ರಕಾಶಪಡಿಸುವ ಜ್ಞಾನಕ್ಕೆ ಇದು ಆಶ್ರಯವಲ್ಲದ್ದರಿಂದ ಇದಕ್ಕೆ ಬುದ್ಧಿಪೂರ್ವಕವಾಗಿ ಪ್ರವರ್ತಿಸುವಂತ ಲಕ್ಷಣ ಕರ್ತೃತ್ವ ಇಲ್ಲ. ಈ ಕಂಪ್ಯೂಟರ್, ರೋಬೋಟ್ ಮತ್ತೊಂದು ಏನೇನೋ ಮಾಡ್ತೀವಿ, ಮನುಷ್ಯರು ಮಾಡುವಂತ ಕೆಲಸಗಳನ್ನು ಮಾಡುತ್ತೆ ಅಂತ. ಅದಕ್ಕೇನು ಇನ್ಸ್ಟ್ರಕ್ಷನ್ಸ್ ಇದನ್ನ ಬುದ್ಧಿ ಇರೋದು ಕೊಟ್ರೆ ತನ್ನ ಸ್ವಬುದ್ಧಿಯಿಂದ ಏನಾದ್ರು ಮಾಡ್ಲಿಕ್ಕೆ ಆಗುತ್ತೆ? ಅದಕ್ಕೆ ಇಲ್ಲ. ಅಚೇತನದಲ್ಲಿ ಸೇರುವಂತ ಬುದ್ಧಿಪೂರ್ವಕವಾಗಿ ಪ್ರವರ್ತಿಸುವ ಲಕ್ಷಣ ಕರ್ತೃತ್ವ ಇಲ್ಲ. ಜೀವಾತ್ಮನಿಗೆ ಧರ್ಮಭೂತ ಜ್ಞಾನ ಇದೆ, ಅದಕ್ಕೆ ಜೀವಾತ್ಮನು ಆಶ್ರಯನಾಗಿದ್ದಾನೆ. ಧರ್ಮಭೂತ ಜ್ಞಾನಕ್ಕೆ ಅದು ತನ್ನನ್ನು ಇತರ ವಸ್ತುಗಳನ್ನು ತನ್ನ ಆಶ್ರಯನಾದ ಜೀವನಿಗೆ ಪ್ರಕಾಶಪಡಿಸುತ್ತೆ ಜೀವಾತ್ಮನಿಗೆ. ಆದರೆ ಅಚೇತನನು ಆ ಧರ್ಮಭೂತ ಜ್ಞಾನಕ್ಕೆ ಆಶ್ರಯವಲ್ಲದ್ದರಿಂದ ತನ್ನ ಸ್ವಂತ ಬುದ್ಧಿಯಿಂದ ಏನನ್ನು ತಿಳಿಯಲಾರದು ಮತ್ತು ಯಾವ ಕಾರ್ಯವನ್ನು ಮಾಡಲಾರದು. ಇವಾಗ ಇಲ್ಲೇ ವಿಚಾರ ಆಯ್ತು, ನಾನು ಇನ್ನೊಂದ್ ಕಡೆ ಹೋಗ್ತೀನಿ ಅಂತ ಏನಾದ್ರು ಬೇಕಾಗುತ್ತೆ, ಯಾವುದನ್ನು ತಿಳಿಯೋದಕ್ಕಾಗಲ್ಲ. ಕರ್ತೃತ್ವ ಭೋಕ್ತೃತ್ವಗಳು ಇಲ್ಲ ಜಡಕ್ಕೆ ಅಂತ ಹೇಳುವಂತ. ಆದ್ದರಿಂದ ನಿಶ್ಚಯ ಪೂರ್ವಕವಾದ ಪ್ರವೃತ್ತಿಯು ಕೂಡ ಅಚೇತನಕ್ಕಿಲ್ಲ. ಚೇತನನು ಬುದ್ಧಿಪೂರ್ವಕವಾಗಿ ಕಾರ್ಯಗಳನ್ನು ಮಾಡುವುದೇ ಕರ್ತೃತ್ವ ಎಂದು ಏನೂ ತಿಳಿಯದ ಅಚೇತನವು ಜ್ಞಾನದಿಂದ ಕಾರ್ಯ ಮಾಡುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಅಚೇತನಕ್ಕೆ ಜ್ಞಾನನೂ ಇಲ್ಲ, ಜ್ಞಾನಾಶ್ರಯತ್ವವೂ ಇಲ್ಲ. ಆದ್ದರಿಂದ ಅದಕ್ಕೆ ಈ ವಿಧವಾದ ಕರ್ತೃತ್ವ ಇಲ್ಲ. ಮುಂದಿನ ವಾಕ್ಯ, ಅಚೇತನ ದ್ರವ್ಯங்களில் ತ್ರಿಗುಣம் ಸರ್ವೇಶ್ವರனுக்கு லீலா விபூதியாய் சம்சாரிகளுக்கு கரண கலேபராதி ரூபமாய் கொண்டு பரிணமித்து கர்மானுகுண விஷமத்தால விஷமங்களான ஆனுகூல்ய ಪ್ರಾತಿಕೂಲ್ಯங்களை ಉಡೈತಾ ಇರುತ್ತಂ. ಅಚೇತನ ದ್ರವ್ಯಗಳಲ್ಲಿಯೂ ಕೂಡ ತ್ರಿಗುಣ ಎಂಬುದು ಸರ್ವೇಶ್ವರನಿಗೆ ಲೀಲಾ ವಿಭೂತಿಯಾಗಿಯೋ ಸಂಸಾರಗಳಿಗೆ ದೇಹ, ಇಂದ್ರಿಯ ಮೊದಲಾದ ರೂಪದಿಂದಲೋ ಪರಿಣಾಮ ಹೊಂದಿ ಚೇತನರ ಕರ್ಮಾನುಗುಣವಾದ ವೈಷಮ್ಯದಿಂದ ವಿಷಮಗಳಾದ ಆನುಕೂಲ್ಯ ಮತ್ತು ಪ್ರಾತಿಕೂಲ್ಯಗಳನ್ನು ಹೊಂದಿರುತ್ತೆ. ಅಚೇತನ ದ್ರವ್ಯಗಳು ಮೂರು, ಒಂದು ಪ್ರಕೃತಿ, ಇನ್ನೊಂದು ಕಾಲ ಮತ್ತು ಮೂರನೇದು ಶುದ್ಧ ಸತ್ವ. ಅದರಲ್ಲಿಯೂ ಪ್ರಕೃತಿಯು ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ ಮೂರು ಗುಣಗಳನ್ನು ಉಳ್ಳದು. ತ್ರಿಗುಣಾತ್ಮಕವಾದಂತಹ ಪ್ರಕೃತಿ, ಈ ಭೂಮಿ ಏನ್ ಹೇಳ್ತೀವ, ಲೋಕಗಳು, ಇವೆಲ್ಲ ತ್ರಿಗುಣಾತ್ಮಕವಾದ ಸಾತ್ವಿಕ, ರಾಜಸ, ತಾಮಸ. ತ್ರಿಗುಣದ ಪರಿಣಾಮವೇ ಅವಾಗಿದೆ. ತ್ರಿಗುಣವು ಈಶ್ವರನ ಸಂಕಲ್ಪದಂತೆ ವಿಧ ವಿಧವಾಗಿ ಪರಿಣಾಮ ಹೊಂದಿ ಭಗವಂತನಿಗೆ ಲೀಲಾರಸವನ್ನು ಉಂಟು ಮಾಡುತ್ತೆ. ಇದು ಭಗವಂತನ ಲೀಲಾವಿಭೂತಿ. ಹೌದು, ಈ ಸೃಷ್ಟಿ ಪ್ರಳಯ ಎಲ್ಲ ಆಗುವಂತದ್ದು ಲೀಲಾವಿಭೂತಿ. ಸಂಸಾರಿಗಳಾದ ಬದ್ಧ ಜೀವರಿಗೆ ಇದು ದೇಹ, ಇಂದ್ರಿಯಗಳೇ ಮೊದಲಾದ ರೂಪದಲ್ಲಿ ಸಹಾಯವನ್ನು ಮಾಡುತ್ತೆ ಪ್ರಗತಿ. ಈ ತ್ರಿಗುಣದ ಸಂಬಂಧದಿಂದಲೇ ಜೀವನು ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಅವನವನು ಮಾಡಿದ ಕರ್ಮಕ್ಕೆ ಸರಿಯಾಗಿ ಆ ಫಲಗಳು, ಸುಖವೋ ದುಃಖವೋ ಎಲ್ಲ. ಆದರೆ ಪ್ರತಿ ಜೀವನಿಗೂ ವಿಷಯಗಳು ಒಂದೇ ರೀತಿಯಲ್ಲಿ ಅನುಕೂಲವನ್ನು ಪ್ರತಿಕೂಲವನ್ನು ಉಂಟು ಮಾಡಬಹುದು. ಎಲ್ಲರಿಗೂ ಒಂದೇ ತರ ಇದೆಯಾ? ಈ ಒಂದು ಸಿಹಿ ಯಾರಿಗೋ ಒಬ್ಬರಿಗೆ ಅದು ಬಹಳ ರುಚಿ ಆಯ್ತು, ಇನ್ನೊಬ್ಬರಿಗೆ ಅದು ವಿಷವಾಯ್ತು, ಇನ್ನೊಬ್ಬರಿಗೆ ಅದರಲ್ಲಿ ಏನಿಲ್ಲ ಅಂತಾನೆ.
ಪರಿಣಾಮಗಳು, ಅದರಿಂದ ಬರುವಂತ ಅನುಭವಗಳು ಬೇರೆ ಬೇರೆ. ವಸ್ತು ಒಂದೇ ಆದ್ರೂ ಕೂಡ ಜಗದ್ರವು ಒಬ್ಬರಿಗೆ ಅನುಕೂಲವಾಗಿದ್ದರೆ ಮತ್ತೊಬ್ಬರಿಗೆ ಅದುವೇ ಪ್ರತಿಕೂಲವಾಗುತ್ತೆ. ಮಧುಮೇಹ ರೋಗಿಗಳಿಗೆ ಸಿಹಿ ವಿಷವಾಗುತ್ತೆ, ಬೇರೆಯವರಿಗೆ ಇದು ಅಪ್ಯಾಯ. ವಸ್ತುವಿನಲ್ಲಿ ಏನಾದ್ರು ದೋಷ ಇದೆಯಾ? ಸಕ್ಕರೆ ಪೊಂಗಲ್ನಲ್ಲಿ ತಿನ್ನುವನಿಗೆ ಹೆಚ್ಚಿಗೆ ಇದನ್ನು ತಿಂದ್ರೆ ಅದು ಜೀರ್ಣವಾಗುತ್ತೆ, ಇನ್ನೊಬ್ಬ ಅದನ್ನ ಬಹಳ ಚಿನ್ನದಿಂದ ಆಸ್ವಾದನೆ ಮಾಡ್ತಾನೆ. ಡಯಾಬಿಟಿಸ್ ಇದ್ರು ಅಂದ್ರೆ ಅದನ್ನ ಅವಾಯ್ಡ್ ಮಾಡ್ತಾನೆ. ಇದನ್ನ ತಿನ್ನಬಾರ್ದು, ಇದು ನನ್ನ ಶರೀರಕ್ಕೆ ವಿಷ. ಒಬ್ಬನಿಗೆ ಅದು ಆಪ್ಯಾಯಮಾನ ಇದ್ದು ಇವನಿಗೆ ವಿಷ ಯಾಕಾಯ್ತು? ಮೂಲತಃ ದ್ರವ್ಯದಲ್ಲಿ ಏನಾದ್ರು ವ್ಯತ್ಯಾಸ ಇದೆ, ಅದನ್ನು ಹೇಳ್ತಾ ಇದ್ದೀನಿ. ಒಬ್ಬನಿಗೆ ಅನುಕೂಲ, ಇನ್ನೊಬ್ಬನಿಗೆ ಪ್ರತಿಕೂಲ. ಒಂದೇ ವಿಷಯವೂ ಸಹ ಒಬ್ಬನಿಗೆ ಬೇರೆ ಬೇರೆ ಕಾಲದಲ್ಲಿ ಅನುಕೂಲವಾಗಿ ಪ್ರತಿಕೂಲವಾಗಿ ಇರುವಂತ ಈ ವಿಧವಾದ ವೈಷಮ್ಯಗಳು ಅವರವರ ಕರ್ಮದಿಂದ ಉಂಟಾದಂತೆ. ಹೀಗೆ ತ್ರಿಗುಣವು ಈಶ್ವರನಿಗೆ ಲೀಲಾರಸವನ್ನು ಉಂಟು ಮಾಡುತ್ತೆ. ಈ ಲೀಲಾ ವಿಭೂತಿ ನೋಡಿ, 14 ಲೋಕಗಳು, ಅನೇಕ ಕೋಟಿ ಬ್ರಹ್ಮಾಂಡಗಳು, ಎಲ್ಲವೂ ಕೂಡ ಅವನ ಸಂಕಲ್ಪದಿಂದ. ಅವನಿಲ್ದಿದ್ರೆ ಯಾವುದೂ ಇರಲಿಲ್ಲ, ಅಪೃಥಕ್ ಸಿದ್ಧ ವಿಶೇಷಣ ಅಂತ ಹೇಳಿ. ಮತ್ತು ಬದ್ಧ ಚೇತನರಿಗೆ ಅವರವರ ಕರ್ಮಾನುಗುಣವಾದ ಸುಖ ದುಃಖಗಳ ಅನುಭವವನ್ನು ಉಂಟು ಮಾಡುತ್ತೆ, ಅವರವರ ಕರ್ಮಕ್ಕೆ ಸರಿಯಾಗಿ. 15ನೇ ಮಾತು ಇದು ತಾನೇ இவர்கள் முக்தரானால் சுவாமி விபூதியான தேசத்தால் ಸ್ವಾಭಾವಿಕமான ಆನುಕೂಲ್ಯ ಅತಿಶಕ್ತಿயை ಪಡೆಯುತ್ತಾನ್. ಈ ಅಚೇತನವು ತಾನೇ ಜೀವಾತ್ಮರು ಮುಕ್ತರಾದಾಗ ಅವರಿಗೆ ಸ್ವಾಮಿಯಾದ ಪರಮಾತ್ಮನ ವಿಭೂತಿಯಾಗಿರುವುದರ ಮೂಲಕ ಸ್ವಾಭಾವಿಕವಾದ ಆನುಕೂಲ್ಯ ಅತಿಶಯವನ್ನು ಹೊಂದುತ್ತದೆ. ಈ ತ್ರಿಗುಣವು ಬದ್ಧ ಚೇತನರಿಗೆ ಕರ್ಮಾನುಗುಣವಾಗಿ ಅನುಕೂಲವಾಗಿ ಪ್ರತಿಕೂಲವಾಗಿ ಇದ್ದರೂ ಕೂಡ ಈ ಚೇತನರು ಮುಕ್ತರಾದಾಗ ಅತಿಶಯವಾದ ಆನುಕೂಲ್ಯವನ್ನು ಉಂಟು ಮಾಡುತ್ತೆ. ಏಕೆಂದ್ರೆ ಮುಕ್ತರಿಗೆ ಈ ಪ್ರಕೃತಿಯು ಪರಮಾತ್ಮನ ವಿಭೂತಿ ಎಂಬುದು ಅನುಭವ ಆಗುತ್ತೆ. ಎಲ್ಲವೂ ಇರುವುದೇ ತಾನೆ, ಭಗವಂತನ ವಿಭೂತಿನಲ್ಲೇ ಸೇರಿತು. ಚೇತನ ಅಚೇತನಗಳು ಎಲ್ಲವೂ ಕೂಡ ಅದು ಪರಮಾತ್ಮನು ಸೇರಿದ್ದು ಅನ್ನುವ ಅನುಭವ. ಆಗ ಈ ಪ್ರಕೃತಿಯು ಸ್ವಾಭಾವಿಕವಾದ ಅತಿಶಯ ಅನುಕೂಲ್ಯವನ್ನೇ ಮುಕ್ತರು ಅನುಭವಿಸ್ತಾರೆ. ಮುಕ್ತಾವಸ್ಥೆಯಲ್ಲಿ ಚೇತನರ ಕರ್ಮವೆಲ್ಲ ನಾಶವಾಗಿರುವುದರಿಂದ ಯಾವ ವೈಷಮ್ಯವೂ ಇಲ್ಲದೆ, ಯಾವ ಪ್ರಾತಿಕೂಲ್ಯವೂ ಇಲ್ಲದೆ ಕೇವಲ ಅನುಕೂಲವಾಗಿ ಇರುವುದು ಈ ತ್ರಿಗುಣ. ದ್ವಂದ್ವಗಳಿಂದ ಮುಕ್ತನಾದವನಿಗೆ ಇದು ಬಂಧನವಾಗುವುದಿಲ್ಲ. ಈಗ ಸುಕೃತಶಾಲಿಯಾದವನು ಅಥವಾ ದುಷ್ಕೃತ ಮಾಡಿದವನು ಇಬ್ರು ಕೂಡ ಯಮನ ಇದಕ್ಕೆ ಹೋಗ್ತಾರೆ. ಯಮ ಇವನ ಸುಕೃತ ವಿಶೇಷಕ್ಕೆ ಉತ್ತಮವಾದ ಲೋಕಗಳನ್ನು ತೋರಿಸ್ತಾನೆ. ಅದೇನೆ ಮತ್ತೊಬ್ಬ ಮಾಡಿದ ಕೆಟ್ಟ ಕೆಲಸಕ್ಕೆ ಮತ್ತೊಂದಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ ನರಕದಲ್ಲಿ. ಸೊ ಇವರಿವರು ಮಾಡಿದಂತ ಕರ್ಮಗಳು ಅದನ್ನೇ. ಹಾಗೆ ಒಬ್ಬರಿಗೆ ಅನುಕೂಲ ಇನ್ನೊಬ್ಬರಿಗೆ ಪ್ರತಿಕೂಲ ಯಾಕೆ ಮಾಡಿದ ಅಂದ್ರೆ ಇನ್ನೊಬ್ಬರ ಕರ್ಮ. ಎಲ್ಲ ವಸ್ತುಗಳು ಭಗವಂತನ ಶರೀರವಾದ್ದರಿಂದ ಸ್ವಾಭಾವಿಕವಾಗಿ ಅನುಕೂಲವೇ ಆಗಿರುತ್ತೆ. ಎಲ್ಲ ಭಗವಂತನ ಸೇರಿದ್ದ. ಆ ಜ್ಞಾನವು ಮುಕ್ತರಿಗೆ ಇರೋದ್ರಿಂದ ಅವರು ತ್ರಿಗುಣವನ್ನ ಭಗವಂತನ ವಿಭೂತಿ ಎಂಬುದನ್ನು ತಿಳಿತಾರೆ. ಒಂದು ನಿಮಿಷ. ಸ್ನೇಹಿತರೆ, 10 ನಿಮಿಷ ಉಟ್ಕೊಂಡ್ರಿಯಾ? அப்படியா? அப்படியா? உள்ளே வா. நிமிஷம்.
ಇದು ತಾನೇ ಹೇಳ್ತಾ ಬಂದೆ. ಹದಿನೈದನೇ ವಾಕ್ಯ, ಇದು ತಾನೇ ಇವಾಗ ಮುಕ್ತರಾದ ಸ್ವಾಮಿ ವಿಭೂತಿಯಾನ ಕ್ಲೇಶತ್ತಾನೆ ಸ್ವಾಭಾವಿಕமான ಆನುಕೂಲ್ಯ ಅತಿಶಕ್ತಿ ಉದೈತಾನ್. ಈ ಅಚೇತನ ತಾನೆ ಜೀವಾತ್ಮ ಮುಕ್ತರಾದಾಗ ಅವರಿಗೆ ಸ್ವಾಮಿಯಾದ ಪರಮಾತ್ಮನ ವಿಭೂತಿಯಾಗಿರುವ ಮೂಲಕ ಸ್ವಾಭಾವಿಕವಾದ ಆನುಕೂಲ್ಯಾತಿಶಯವನ್ನು ಹೊಂದಿರುತ್ತೆ. ಎಲ್ಲವೂ ಕೂಡ ಭಗವಂತನಿಗೆ ಇದನ್ನು ಸೇರಿಸಿ ತನ್ನನ್ನ ತಾನು ಎಪ್ಪಿಸಿಕೊಂಡಾಗ ಸಂಪೂರ್ಣವಾದ ಸಮರ್ಪಣೆ ಮುಕ್ತನಾಗೋದಕ್ಕೆ ಸಾಧ್ಯ. ಆಗ ಈ ಭಗವಂತನ ಮಾಯಿ ಅಂತ ಹೇಳಿದಾಗೆ ಈ ತ್ರಿವಿಧವಾದಂತಹ ಚೇತನ ಮತ್ತೆ ಅಚೇತನ ಎರಡು ಸತ್ಯಗುಣ ರಜಗುಣ ತಮೋಗುಣ ಇವೆಲ್ಲ ಅವನಿಗೇನು ಪರಿಣಾಮವನ್ನು ಬಿಡುವುದರಿಂದ ಅದು ಅನುಕೂಲವನ್ನು ಹೊಂದಿರುತ್ತದೆ. ಈ ತ್ರಿಗುಣವು ಸತ್ವ ರಜಸ್ಸು ತಮಸ್ಸು ಬದ್ಧ ಚೇತನರಿಗೆ ಕರ್ಮಾನುಗುಣವಾಗಿ ಅನುಕೂಲವಾಗಿ ಪ್ರತಿಕೂಲವಾಗಿ ಇದ್ದರೂ ಕೂಡ ಈ ಚೇತನ ಮುಕ್ತರಾದಾಗ ಅತಿಶಯವಾದ ಆನುಕೂಲ್ಯವನ್ನು ಉಂಟು ಮಾಡಬೇಕು. ಏಕೆಂದ್ರೆ ಮುಕ್ತರಿಗೆ ಈ ಪ್ರಕೃತಿಯ ಪರಮಾತ್ಮನ ವಿಭೂತಿ ಎಂಬ ಅನುಭವ ಉಂಟಾಗುತ್ತೆ. ಆಗ ಈ ಪ್ರಕೃತಿಯು ಸ್ವಾಭಾವಿಕವಾದ ಅತಿಶಯ ಆನುಕೂಲ್ಯವನ್ನೇ ಮುಕ್ತರು ಅನುಭವಿಸ್ತಾರೆ. ಅದರಿಂದ ಕೆಟ್ಟ ಪರಿಣಾಮಗಳು ಉಂಟಾಗುವುದಿಲ್ಲ. ಯಾಕೆಂದ್ರೆ ಇದನ್ನ ಕರ್ಮಜ್ಞೆಲ್ಲ ಪೂರ ಹೋಗ್ಬಿಟ್ಟಿರುತ್ತೆ. ಇದು ಭಗವಂತನಿಗೆ ಸೇರಿದ್ದ ವಿಭೂತಿ ಅಂತ ಅನ್ನುವಂತ ಮುಕ್ತಾವಸ್ಥೆಯಲ್ಲಿ ಚೇತನದ ಕರ್ಮವೆಲ್ಲ ನಾಶವಾಗಿರುವುದರಿಂದ ಯಾವ ವೈಷಮ್ಯವೂ ಇಲ್ಲದೆ ಯಾವ ಪ್ರಾತಿಕೂಲ್ಯವೂ ಇಲ್ಲದೆ ಕೇವಲ ಅನುಕೂಲವಾಗಿ ಇರುತ್ತೆ. ಈ ತ್ರಿಗುಣ ಎಲ್ಲ ವಸ್ತುಗಳು ಭಗವಂತನ ಶರೀರವಾದ್ದರಿಂದ ಸ್ವಾಭಾವಿಕವಾಗಿ ಅನುಕೂಲವೇ ಆಗಿರುತ್ತೆ. ಈ ಜ್ಞಾನ ಮುಕ್ತರಿಗೆ ಇರೋದ್ರಿಂದ ಅವರು ತ್ರಿಗುಣವನ್ನ ಭಗವಂತನ ವಿಭೂತಿ ಎನ್ನುವುದನ್ನು ತಿಳಿಯುತ್ತಾರೆ. ಆಗ ಅದು ಅವರಿಗೆ ಅತಿಶಯವಾಗಿ ಅನುಕೂಲವಾಗಿ ಇರುತ್ತೆ. ಈ ಜಾಗದಲ್ಲಿ ನಿಲ್ಲಿಸ್ಕೊಂಡಿರುವ ಭಾಷೆಯಲ್ಲಿ ಒಟ್ಟು 30 ವಾಕ್ಯಗಳು ಈ ರತ್ನಾವಳಿ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲೆಯೇ ಶ್ರೀಮತೋ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ಯೋಗ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.